ಫಸ್ಟ್ 25 ಪೇಜ್ ಮಾತ್ರ ಬರ್ದಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಲಾಸ್ಟ್ ಬುಕ್ ಇಷ್ಟು ಖಾಲಿನೇ ಇದೆ. ಆಕ್ಚುಲಿ ಬಗ್ಗೆ ಒಂದು ರ್ಯಾಪ್ ಮಾಡ್ಬೋದು ನೀವು ಮುಂದೆ ಯಾವಾಗಾರು. ಚೆನ್ನಾಗಿದೆ. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಹೆಸರು ಬರ್ಬೇಕು. ಪ್ರೊಡ್ಯೂಸ್ ಮಾಡ್ಬಿಡಿ. ನಾನು ಬಡವ ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಸುಳ್ಳು ಹೇಳಕ್ ಅವ್ರು ಕಷ್ಟಪಡ್ತಾನೆ, ಸುಳ್ಳು ಈಸಿಯಾಗಿ ಹೇಳ್ತಿದ್ರು. ಬೇರೆಯವ್ರ ತಟ್ಟೆಗೆ ನಿಂಬೆಹಣ್ಣು ಹಿಂಡ್ಬಾರ್ದು. ಅದು ಬೇರೆಯವ್ರ ವರ್ಕ್ ಆಗುತ್ತೆ. ಅದು ನಿಮ್ಗೆ ಯಾರು ಬೇಡ ಅಂದ್ರೆ ಅವ್ರ ಕೈಲಿ ತಟ್ಟೆಲಿ ನಿಂಬೆಹಣ್ಣು ಇಡ್ಸ್ಕೊಬೋದು. OCD ಇದೆ ಸರ್, ನಂಗೆ ನಗು ಬರುತ್ತೆ ಸರ್ ಅದನ್ನ ಕೇಳಿದ್ರೆ. ಕಾರ್ಪೆಟ್ ಟಚ್ ಆಗಿರ್ಬೇಕು ಸರ್. ಓ ಗ್ಯಾಪ್ ಇರಬಾರ್ದು, ತುದಿ ಹಿಂಗ್ ಬಂದಿರಬಾರ್ದು ಸರ್, ಹಿಂಗ್ ಬಂದಿರಬಾರ್ದು. ಚಪ್ಪಲಿ ಹಿಂಗ್ ಇಡಬಾರ್ದು. ಯಾರ್ದಾರು ಆಗ್ಲಿ ಸರಿ ಮಾಡ್ಬೇಕಲ್ಲ. ಮಾಡಿ ಬಂದೆ ಇವಾಗ ತಾನೆ ಬಿಳಿ ಕಲರ್ ಚಪ್ಪಲಿ. अबे जल्दी बोल, कल सुबह पनवेल निकलना है. ಆಕ್ಚುಲಿ ಇವತ್ತು 14th ಹುಟ್ಟಿದವ್ರಿಗೆ ಕಾಲು ಇಳಿಯಲ್ಲ, ಕಾಲ ಅವೆಲ್ಲ ಇಲ್ಲವಲ್ಲ. ಫಿಕ್ಸ್. मुझे क्यों तोड़ा? ಇಲ್ಲಿ ನನ್ ಕ್ಯಾರೆಕ್ಟರ್ ಯಾವ ತರ ಗೆಸ್ ಮಾಡಿದ್ರಿ? ನೋಡಿ ಹೇಳಿ ನೋಡೋಣ. ಹೆಂಗ್ ಅನ್ಸುತ್ತೆ ನೋಡಿ ಬನ್ನಿ. ಅಂದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ ಜೊತೆ ನನ್ನ ಶೋ ಅಲ್ಲಿ ಎಲ್ರ ಕಾಲಡಿಯುತ್ತೆ ಕಾಲ ಸಿನಿಮಾ ತಂಡದಿಂದ ನಾಯಕ ನಟ ಆಗಿರುವಂತಹ ಚಂದನ್ ಶೆಟ್ಟಿ ಅವರು, ನಿರ್ದೇಶಕರಾಗಿರುವಂತಹ ಸುಜಯ್ ಶಾಸ್ತ್ರಿ ಅವರಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಫ್ಯಾಂಟಾಸ್ಟಿಕ್. ನಾನು ಸಕ್ಕತ್ತಾಗಿದ್ದೀನಪ್ಪ. ನನಗೇನು ಹತ್ರದ್ದೇನು ಸಮಸ್ಯೆ ಏನು. ಚೆನ್ನಾಗಿರ್ಲೇಬೇಕಲ್ವಾ? ಎಲ್ರು ಕಾಲ ಹೇಳ್ಕೊಂಡು ಚೆನ್ನಾಗಿದ್ದೀರಾ? ಎಲ್ಲರೂ ನಿಮ್ ಕಾಲ ಹಿಡಿತಿದ್ದಾರೆ ಅಂತ ಚೆನ್ನಾಗಿದ್ದೀರಾ? ನಮ್ಮಿಬ್ರು ಕಾಲ್ ತುಂಬಾ ಹೇಳ್ತಿದ್ದಾರೆ ಅಂತಾನೆ ನಾವು ಸುಖವಾಗಿರೋದು. ಬೇಕು ಅವರೆಲ್ಲ ಬೇಕು ಸೊ ಬದುಕಿಗೆ. ಸಿನಿಮಾ ಟೈಟ್ಲು ಎಲ್ರ ಕಾಲ ಹಿಡಿಯುತ್ತೆ ಕಾಲ ಅಂತ ಇಟ್ಟಿದ್ದೀರಾ. ನಾನು ಒಂದಷ್ಟು ಕ್ವಶನ್ಸ್ ತಗೊಂಡ್ಬಂದಿದ್ದೀನಿ, ನೋಡೋಣ ಇದ್ರಲ್ಲಿ ಯಾರು ಕಾಲ ಹಿಡಿತಾರೆ ಅಂತ. ಯಾರು ಚೆನ್ನಾಗಿ ಕಾಲ ಹಿಡಿತಾರೋ ಅವ್ರ ಬಗ್ಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಿ. ಶೆಟ್ರ್ ಫಸ್ಟ್. ಓಕೆ ಡನ್. ಆಯ್ತು. ಇದು ಸಿಂಬಾಲಿಕ್ ಆಗಿ ಗ್ರೀನ್ ಆರೆಂಜ್ ಹಾಕಿಟ್ಟಿದ್ದೀರಾ? ನಂಗೆ ಆ ಚೀಟಿ ಏನು ಗೊತ್ತು, ನಂಗೆ ಆ ಚೀಟಿ ಏನು ಅಂತ ಗೊತ್ತು, ನಿಜವಾಗ್ಲೂ ನನಗೆ ಗೊತ್ತು. ಹಂಗಾರೆ ಬೇಡ ಇದು. ಅದು ಗೊತ್ತಿಲ್ಲ. ಕೆಳಗಿಂದ ತೆಗಿತಾ ಇದ್ದಾರೆ, ತಳಗಿಂದ. ಅದೇ ಕಲರಾ ಎಲ್ಲ ಅದೇ ಆಗಿದ್ರೆ? ಬಟ್ ಅಲ್ಲೂ RCBನೇ ರೆಡ್. ಎಷ್ಟು ಮಾಡ್ತೀರಾ? ಎಲ್ರ ಕಾಲಿಡತೆ ಕಾಲ ಸಿನಿಮಾಗೆ ಸೂಟ್ ಆಗೋ ತರ 5 ಬೇರೆ ಟೈಟಲ್ ಗಳನ್ನ ಸಜೆಸ್ಟ್ ಮಾಡಿ. ಅಕಟಕಟ. ಒಂದು ಸರ್, ಅದು ಆಕ್ಚುಲಿ ನಾವೇ 2-3 ತಿಂಗಳು ತಗೊಂಡಿದೀವಿ ಇದೊಂದು ಟೈಟ್ಲ್ ಹುಡುಕಕ್ಕೆ. ನೀವು ಜೋಗ್ಲಿ ಹೇಳಿದ್ರು 4 ವರ್ಷದ ಹಿಂದಿನ ಕತೆ ಇದು. ಅವ್ರಿಗೆ ಗೊತ್ತು ಏನ್ ಸಿನಿಮಾ ಹೆಸರಿಟ್ಟಿದೆ ಅಂತ, ಬಟ್ ಇವಾಗ ಮರ್ತಿದ್ದಾರೆ. ಓಕೆ ಟೈಮ್ ತಗೊಂಡು ಹೇಳ್ಬೋದಾ? ನಾ ಬೇಡವಾ ಹೇಳೋದು? ಇಬ್ರು ಸೇರ್ಕೊಂಡು ಹೇಳಿ ಪರವಾಗಿಲ್ಲ. ಹೇಳ್ಬೋದಾ? ಆಕ್ಚುಲಿ ಫಸ್ಟ್ ಸಿನಿಮಾ ಹೆಸರಿಟ್ಟಿದ್ದು ನೀವೇನೇ ಹೇಳಿ ಹಿಂಗ್ ಆಗ್ಬಾರ್ದಾಗಿತ್ತು. ನೀವ್ ಏನೇ ಹೇಳಿ ಹಿಂಗ ಆಗ್ಬಾರ್ದಾಗಿತ್ತು. ಓಕೆ ಎರಡಾಯ್ತು. ಭಗವಂತ ಬತ್ತಿ ಇಟ್ಟ, ಭಗವಂತ ಬತ್ತಿ ಇಟ್ಟ. ಓಕೆ ಹಿಂಗಾದ್ರೆ ಹೆಂಗೆ, ಹಿಂಗಾದ್ರೆ ಹೆಂಗೆ. ಓಕೆನಾ? ಕರೆಕ್ಟ್ ಸರ್. ಅದನ್ನೇ ನಾನು ಹೇಳ್ತಾ ಇರೋದು. ಈ ಟೈಟ್ಲ್ ಹುಡುಕಕ್ಕೆ ಆಕ್ಚುಲಿ ಎಲ್ರು ಕಲಿತೆ ಹುಡುಕಕ್ಕೆ 2 ತಿಂಗಳು ಟೈಮ್ ತಗೊಂಡಿದೀವಿ. ನೀವು 2 ನಿಮಿಷದಲ್ಲಿ 5 ಟೈಟ್ಲ್ ಹೇಳಿ ಅಂತಂದ್ರೆ ಎಲ್ಲಿಂದ ಹೇಳಿ? 2 ತಿಂಗಳು ತಗೊಂಡಿದ್ದು ಸರ್. ನೀವ್ ಹೇಳ್ಬಿಡಿ ಇನ್ನೊಂದು. ಕಾಲಾಯ ತಸ್ಮೈ ನಮಃ. ಚೆನ್ನಾಗಿದೆ. ಕಾಲಾಯ ತಸ್ಮೈ ನಮಃ. ಇನ್ನೊಂದು ಡಿವೈನ್ ಆಂಗಲ್ ಕೊಟ್ಬಿಟ್ರು ಅದಕ್ಕೆ. ಡಿವೈನ್ ಆಂಗಲ್ ಇದೆ. ಓಕೆ ಡನ್. ಎಸ್ ಸರ್. ಓದಿ. ನಿಮ್ಮ ಕೋ ಆರ್ಟಿಸ್ಟ್ ಗಳ ಬಗ್ಗೆ ಇಷ್ಟ ಆಗುವ ಗುಣ ಒಂದು, ಇಷ್ಟ ಆಗದ ಗುಣ ಒಂದು. ಚಂದನ್ ಅವ್ರ ಬಗ್ಗೆನೂ ಹೇಳ್ಬೇಕು, ಅರ್ಚನಾ ಅವ್ರ ಬಗ್ಗೆನೂ ಹೇಳ್ಬೇಕು. ಇಷ್ಟ ಆಗೋ ಗುಣ ಅಂದ್ರೆ ಆರ್ಟಿಸ್ಟ್ ಆಗಿ ಇಷ್ಟ ಆಗೋ ಗುಣ ಎಲ್ಲ ಒಂದೊಂದು ಟೇಕ್ ಅಲ್ಲಿ ಮಾಡಿ ಮುಗಿಸಿದ್ರು. ಓಕೆ ಇಷ್ಟ ಆಗದೆ ಇರೋದು ಇಷ್ಟ ಆಗದೆ ಒಂದೊಂದೇ ಟೇಕ್ ಅಲ್ಲಿ ಮುಗಿಸಿದ್ರಪ್ಪ. ಮುಗಿದೋಯ್ತಲ್ಲ, ಬೇಗ ಮುಗಿಸ್ಬಿಟ್ರು ಅಂತ. ಯಾಕೋ ನಂಬಲ್ಲ ಸರ್, 45 ದಿವಸ ಶೂಟಿಂಗ್ ಮುಗಿದಿದ್ದು. ಶೂಟಿಂಗ್ ಮುಗಿದೋಗಿತ್ತು. ಓಕೆ ಬಿಸಿಲು ಅಂತ ಒಂದ್ ಸ್ವಲ್ಪ ದಿವಸ ನಿಲ್ಸಿದ್ವಿ, ಇಫ್ ರಿಮೆಂಬರ್. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ಸರ್ ಏಪ್ರಿಲ್ ಅಲ್ಲಿ. ಓಕೆ 2022ರಲ್ಲಿ. ಯಪ್ಪ ಅಂದ್ರೆ ಕನಕಪುರ ಅತ್ಯದ್ಭುತವಾದ ಜಾಗ. ಅಲ್ಲಿ ಹಸು ಸಿಗುತ್ತೆ, ಅಲ್ಲಿ ಬಯಲು ಸಿಗುತ್ತೆ. ಓಕೆನಾ? ಝರಿಗಳು ಸಿಗುತ್ತೆ, ತುಂಬಾ ಚೆನ್ನಾಗಿ ಕೆರೆಗಳು ಸಿಗುತ್ತೆ, ಕಲ್ಯಾಣಿಗಳು ಸಿಗುತ್ತೆ, ಬೆಟ್ಟ ಸಿಗುತ್ತೆ. ಸುಡು ಶಾಖ ಅಲ್ಲಿ. 20-25 ದಿವಸ ಫಸ್ಟ್ ಶೆಡ್ಯೂಲ್. ಅದಾದ್ಮೇಲೆ ಒಂಚೂರು ಪ್ಯಾಚ್ ವರ್ಕ್ ಇದೆ. ಇವರು ನೀವು USA ಹೊರಟ್ರು. ಒಂದು 10 ದಿವಸಕ್ಕೇನ 10-12 ದಿವಸಕ್ಕೇನೋ USA ಹೊರಟ್ರು. ಅಲ್ಲಿಂದ ಬರ್ತಿದ್ದ ಹಾಗೇನೆ ಯಾವುದೇ ಚೇಂಜ್ ಇಲ್ದಲೆ ಪಟ್ ಅಂತ ಇನ್ನೊಂದು 12 ದಿವಸ 15 ದಿವಸ ಶೂಟಿಂಗ್ ಮುಗಿಸ್ಬಿಟ್ವಿ. ಅದಾದ್ಮೇಲೆ ಮುಖ್ಯದ್ದು ಇತಿಹಾಸ. ಇತಿಹಾಸ ತುಂಬಾ ದೊಡ್ಡದಾಗೋಯ್ತು. ಯಾಕೆ? ಜಾಸ್ತಿ ಆಗ್ಬಿಟ್ಟಿದೆ. ನೀವ್ ಏನ್ ಹೇಳಿ ಹಿಂಗ ಆಗ್ಬಾರ್ದಾಗಿತ್ತು. ಅದೇನಾಗ್ಬಿಟ್ಟಿದೆ, ಇತಿಹಾಸ ಎಲ್ರು ಕಾಣಿದೆ ಗ್ರಂಥ. ಅದೊಂದು ಫಸ್ಟ್ 25 ಪೇಜ್ ಮಾತ್ರ ಬರ್ದಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಲಾಸ್ಟ್ ಬುಕ್ ಇಷ್ಟು ಖಾಲಿನೇ ಇದೆ. ಕೊನೆಗೆ ಮಾತ್ರ ರಿಲೀಸ್ ಡೇಟ್ ಏಪ್ರಿಲ್ 17. ಇನ್ನೊಂದು ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ನಿಜವಾಗ್ಲೂ ಪ್ರಸವ ವೇದನೆ ಸರ್. ಒಬ್ಬ ಡೈರೆಕ್ಟರ್ ಮಾತ್ರ ನಿಜವಾಗ್ಲೂ ಪ್ರಸವ ವೇದನೆ. ರಾತ್ರಿ ನಿದ್ದೆ ಬರಲ್ಲ. ನಾನು ಹೇಳ್ತೀನಿ, ಒಂದು ಪ್ರಶ್ನೆ ಕೇಳ್ತಾರೆ, ಇದು ನಿಮಗ್ ಮಾತ್ರ ಹೀಗ ಅಥವಾ ಎಲ್ಲಾ ನಿರ್ದೇಶಕರಿಗೂ ಹೀಗ?
ಎಲ್ರಿಗೂ ಸಹಜವಾಗಿ ಹಿಂಗೆ ಆಗೇ ಆಗುತ್ತೆ ಈಗ ಇನ್ನು ನಮ್ಮ ಸಿನಿಮಾ ಅಂದರೆ ನಿರ್ದೇಶಕನಾಗಿ ಇನ್ನು 2ನೇ ಸಿನಿಮಾ ನಂದು ಇನ್ನು ಸ್ವಲ್ಪ ಅದ್ರ ಮೇಲೆ ಅತಿಯಾದ ವ್ಯಾಮೋಹ ಇದ್ದಿರೋದ್ರಿಂದ ಸ್ವಲ್ಪ ಭಯ, ನಡುಕ, ಹಿಂಸೆ, ಯಾತನೆ ಇವೆಲ್ಲವೂ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ನಡುಕ ರಾತ್ರಿ ನಿದ್ದೆ ಬರಲ್ಲ, ಎಚ್ಚರ ಬೆಳಗ್ಗೆ 6 ಗಂಟೆಗೆ ಎಚ್ಚರ ಆಗ್ಬಿಡ್ತು, 8 ಗಂಟೆಗೆ ಹಿಂಗಾಗ್ಬಿಡ್ತು ಕಣ್ಣು. ಅಯ್ಯೋ ಏನ್ ಮಾಡಿದ್ರು ಆಗ್ತಿಲ್ವಲ್ಲ ಅಂತ ಹೇಳೋದು, ಬೇಗ ಎಚ್ಚರ ಆಗ್ಬಿಡುತ್ತೆ, ಬೇಗ ನಿದ್ದೆ ಬಂದ್ಬಿಡುತ್ತೆ. ಒದ್ದಾಟ ಅಂದ್ರೆ ಸಹಜವಾಗಿ ಅಷ್ಟು. ನೆನ್ನೆ ರಾತ್ರಿ ಇವರು ಸರಿಸುಮಾರು ಎಷ್ಟೊತ್ತಿಗೋ ಫೋನ್ ಮಾಡಿದ್ರು, ಶಾಸ್ತ್ರಿಗಳೇ ಏನು 52 ಟೈಲರ್, ಓಕೆ ಓಕೆ ಅಂತ. ಹೆಂಗೆ ಕನ್ಫ್ಯೂಷನ್, ಹಿಂಗೆ ಏನು ಇತ್ತ, ಫುಲ್ಲು ಏನೋ ಟೆನ್ಷನ್ ಆಗ್ತಿದೆ ಅವ್ರಿಗೆ, ಹೇಳ್ಕೊಳಕ್ ಆಗ್ತಿಲ್ಲ. ಅವ್ರು ಬೇರೆ ಬೇರೆ ಕೆಲಸಗಳ ನಡುವೆ ಈ ಟೆನ್ಷನ್ ಬೇರೆ ಇದೆ. ಸೊ ಭಯ ಭಕ್ತಿ ಎರಡೂ ಜಾಸ್ತಿ ಆಗ್ಬಿಟ್ಟಿದೆ ಸಿನಿಮಾ ಮೇಲೆ. ಬಟ್ ಪ್ರಸವ ವೇದನೆ ಡೆಲಿವರಿಂಗ್ ಸೂನ್ ಏಪ್ರಿಲ್ 17 ಬರ್ತಾ ಇದೆ ಈಗ. ಸರ್ ಏಪ್ರಿಲ್ ಡೆಲಿವರಿಂಗು. ನೀವ್ ಹೇಳಿ ಈಗ. ಟ್ವಿನ್ಸ್ ಸರ್ ನಮ್ದು. ಟ್ವಿನ್ಸಾ? ಟ್ವಿನ್ಸ್. ಇದು ಬೇಕು ಅದು ಬೇಕು ಅಂತ ನಮ್ಗೆ ಎರಡು ಬೇಕು, ಗೊಂದೊಂದು ಹೆಣ್ಣೊಂದು ಅಂತ. ನೀವ್ ಹೇಳಿ ಸುಜಯ್ ಅವ್ರ ಬಗ್ಗೆ. ಒಂದ್ ಇಷ್ಟ ಆಗೋ ಗುಣ, ಇಷ್ಟ ಆಗದೆ ಇರೋ ಗುಣ. ಇಷ್ಟ ಆಗೋದಾ? ಇಷ್ಟ ಆಗೋದು ಚೆನ್ನಾಗಿ ಹೇಳ್ಕೊಡ್ತಾರೆ, ಅವ್ರಿಗೆ ಗೊತ್ತಿರೋ ಜ್ಞಾನನ ಇನ್ನೊಬ್ರಿಗೆ ಧಾರೆ ಎರಿಯೋದು, ಅದೊಂದು ಗುಣ ನನಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ಆಗ್ದೇ ಇರೋದಾ? ಹೇಳ್ಬಿಡ್ತಾರೆ ಎಲ್ಲರಿಗೂ, ಸುಮ್ಮನೆ ಇಷ್ಟ ಆಗ್ದೇ ಇರೋದ. ಇಷ್ಟು ವರ್ಷ ಲೇಟ್ ಮಾಡಿದ್ರಲ್ಲ ಅದೇ ಅವ್ರು ಇಷ್ಟ ಆಗದಿರೋ ವಿಚಾರ ಇಷ್ಟ ನಂಗೆ ಇಷ್ಟ ಆಯ್ತು. ಸಹಜ ಅಂದ್ರೆ ಪ್ರತಿಯೊಬ್ಬ ನಟನಿಗೆ ನಾನು ಹೇಳ್ತೇನೆ, ನಾಯಕ ನಟನಾಗ್ಲಿ ಇನ್ನೊಂದು ಬಟ್ ಇಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಸರ್. ಟೈಮ್ ಬರ್ಬೇಕು. ಗೋವಿಂದರಾಜ್ ಪ್ರೊಡ್ಯೂಸರ್, ಚಂದನ್ ಶೆಟ್ಟಿ ನಾಯಕ, ಅರ್ಚನಾ ಕುಟ್ಟಿಗೆ ನಾಯಕಿ, ಮಿಕ್ಕಿದೆಲ್ಲ ಕಲಾವಿದರು ಎಲ್ಲರೂ ಹೇಳೋದು ಒಂದೇ ವಿಚಾರ, ಏನೋ ಒಂದು ಒಳ್ಳೇದಕ್ಕೆ ಆಗಿರ್ಬೇಕು, ಬಿಡ ತಲೆ ಕೆಡಿಸ್ಕೋಬೇಡ, ಇನ್ಕ್ಲೂಡಿಂಗ್ ಹಿಮ್. ಸರ್ ಆ ಟೂರು, ದೇಶ ಟೂರು, ಇನ್ನೊಂದು ಟೂರು, ಮತ್ತೊಂದು ಟೂರು, ಯಾವಾಗಲೂ ಸುಮ್ಮನೆ ಫೋನ್ ಮಾಡೋದು, ರಿಯಾಲಿಟಿ ಶೋ ಫೋನ್ ಮಾಡೋದು, ಏನಾಯ್ತು ಶೆಟ್ರೆ, ಏನಾಯ್ತು ಶಾಸ್, ಏನಾರು ಇದಾಯ್ತಾ, ಆಗ್ತಿದೆ ಶೆಟ್ರೆ, ನಂಬಲ್ಲ ಸರ್. 4 ವರ್ಷ ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ, ತೊಟ್ಟೆ ಹೊಡೆದೋಗ್ಬಿಡುತ್ತೆ. ಹಿಂಗೆ 4 ವರ್ಷ ವಯಸ್ಸಾಯ್ತು ಅನ್ನೋದ್ರ ಬಗ್ಗೆ ಅಷ್ಟು, 4 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು, ಹಿಂಗ ಮಾಡಬಾರ್ದು ನೆಕ್ಸ್ಟ್ ಅನ್ನೋದು. ಏನ್ ಶೆಟ್ರೆ? ಹೌದು, ಪಾಸಿಟಿವ್ ಆಗಿ ನೋಡಿದ್ರೆ ಸರ್, ಏನ್ ನೆಗೆಟಿವ್ ಇಲ್ಲ. ಎಲ್ರ ಕಾಲ ಎಳೆಯುತ್ತೆ ಕಾಲ ಅನ್ನೋದು ಪಾಸಿಟಿವೇ, ದಟ್ ಈಸ್ ಫಾರ್ ಶೋರ್. ಇವತ್ತು ನಾನು ಆಕ್ಚುಲಿ 14th ಅಲ್ಲಿ ಹುಟ್ಟಿರೋದು, ನಮ್ಗೆ ಇಲ್ಲ ಆಕ್ಚುಲಿ ಇವತ್ತು 14th ಹುಟ್ಟಿದವ್ರಿಗೆ ಕಾಲ ಎಳೆಯಲ್ಲ ಕಾಲ ಅವೆಲ್ಲ ಇಲ್ಲವಲ್ಲ, ಫಿಕ್ಸ್, ಏನು ಮಾಡಕ್ಕಾಗಲ್ಲ. ಆರೆಂಜ್ಗೆ ಹೋದ್ರು, ಆರೆಂಜ್ 2 ತಗೊಂಡ್ರೆ ಕಣಕಣದಲ್ಲೂ ಕೇಸರಿ, ಕಣಕಣದಲ್ಲೂ ಕೇಸರಿ. ನೀವು ಶೂಟಿಂಗ್ ಸೆಟ್ ಅಲ್ಲಿ ಫಾಲೋ ಮಾಡೋ 3 ಸೂಪರ್ಸ್ಟಿಷಿಯಸ್ ಬಿಲೀಫ್ಗಳು ಯಾವುದು? ಸೂಪರ್ಸ್ಟಿಷಿಯಸ್ ಆಗಿ ಯಾವ್ದು ಮಾಡಲ್ವಲ್ಲ ನಾನು. ಅದು ಈ ರಿಯಲ್ ಲೈಫ್ ಅಲ್ಲಿ ಯಾವ್ದೋ ಸೂಪರ್ಸ್ಟಿಷಿಯಸ್ ಆಗಿದ್ದೀರಾ ನೀವು ಯಾವ್ದಾವ ವಿಷಯದಲ್ಲಿ? ಇಲ್ಲ, ಇದ್ದೆ, ಚಿಕ್ಕ ವಯಸ್ಸಲ್ಲಿ ಇದ್ದೆ. ಆಮೇಲೆ ಜ್ಞಾನ ಬಂದ್ಮೇಲೆ ಇದೆಲ್ಲ ಮೂಢನಂಬಿಕೆ ಅಂತ ಅದೆಲ್ಲ ಗೊತ್ತಿಲ್ಲ ಫಾಲೋ ಮಾಡೋದು. ಮಾಮೂಲಿ ಬೆಕ್ಕಡ್ಡ ಹೋದ್ರೆ ಗಾಡಿ ನಿಲ್ಸೋದು, ಗಾಡಿ ಆಫ್ ಮಾಡ್ಕೊಂಡು ಮತ್ತೆ ಹೋಗೋದು, ಅದೆಲ್ಲ ಮಾಡ್ತೀರಾ? ಎಲ್ಲ ಮುಂಚೆ ಮಾಡ್ತಿದ್ದೆ, ತುಂಬಾ ಏಜಲ್ಲಿ. ಆಮೇಲೆ ಯಾರೋ ಒಬ್ರು ಹೇಳಿದ್ರು, ಬೆಕ್ಕು ರೈಟ್ ಇಂದ ಲೆಫ್ಟ್ ಹೋದ್ರೆ ಒಳ್ಳೇದು, ಲೆಫ್ಟ್ ಇಂದ ರೈಟ್ ಹೋಗ್ಬಾರ್ದು, ರೈಟ್ ಇಂದ ಲೆಫ್ಟ್ ಹೋದ್ರೆ ಒಳ್ಳೇದು ಅಂತ. ಆಮೇಲೆ 1-2 ಸಲ ಅಬ್ಸರ್ವ್ ಮಾಡಿದೆ, ಎಲ್ಲ ಮಕ್ಕಳ ಗೊತ್ತಾಯ್ತು, ಏನು ಪ್ರಯೋಜನ ಇಲ್ಲ. ರೈಟ್ ಇಂದ ಲೆಫ್ಟ್ ಹೋದ್ರೆ ಕೆಟ್ಟದಾಗ್ಬಿಟ್ಟಿರುತ್ತೆ, ಒಳ್ಳೇದಾಗ್ಬಿಡುತ್ತೋ ಬರೀ ಇಂಥದ್ದೇ. ಆಮೇಲೆ ಒನ್ ಟೈಮಲ್ಲಿ ಮರ್ತ್ಕೊಬಿಟ್ಟೆ, ರೈಟ್ ಇಂದ ಲೆಫ್ಟ್ ಹೋದ್ರೆ ಒಳ್ಳೇದ, ಲೆಫ್ಟ್ ಇಂದ ರೈಟ್ ಒಳ್ಳೇದ. ಸೊ ಹೆಂಗೋದ್ರು ಒಳ್ಳೇದೇ. ಪಾಸಿಟಿವ್. ವಾಟ್ ಇಫ್ ಇದನ್ನೇ ನಂಬಿದ್ರೆ ನಾವು ಅಂತ. ದಟ್ ಈಸ್ ಆಲ್ಸೋ ದ ಕ್ರಕ್ಸ್ ಆಫ್ ದ ಫಿಲ್ಮ್. ಹೌದಾ? ಇದ್ರಲ್ಲೂ ಆ ಥರದ್ದು ಇದೆ ಸರ್. ಅಂದ್ರೆ ಏನ್ ಗೊತ್ತಾ, ನನ್ನ ಪಾಯಿಂಟು, ನಾನು ನಾಳೆ ಬೆಳಗ್ಗೆ ಹೊರಡ್ತೀನಿ ಬೆಂಗಳೂರಿಗೆ ಅಂತ. ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು, ನಾಳೆ ಆಗುತ್ತೆ. ಆ ಭ್ರಮೆ ಅಂದ್ರೆ ಇದು ಆಗುತ್ತೆ, ಇದು ಒಳ್ಳೇದಾಗುತ್ತೆ ಅನ್ನೋ ಭ್ರಮೆ ಇದಿಲ್ಲ. ಇಟ್ ಕೀಪ್ಸ್ ಯುವರ್ ಲೈಫ್ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ನೀವು ಪಾಸಿಟಿವ್ ಯೋಚನೆ ಮಾಡಿದ್ರೆ ಮಾತ್ರ. ರೈಟ್ ಇಂದ ಲೆಫ್ಟ್ ಹೋಗ್ಬಿಡ್ತಲ್ವಾ, ಇವತ್ತೇನೋ ಆಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾರಿ, ರಾಂಗ್ ನಂಬರ್. ಒಳ್ಳೇದಾಗುತ್ತೆ ಇವತ್ತು ಅಂತಾನೆ ಯೋಚನೆ ಮಾಡಿದ್ರೆ ಟ್ರಸ್ಟ್ ಮೇಲೆ ಏನೊಂದು ಆಗ್ಬಿಡುತ್ತೆ. ಅದೇನು ಮ್ಯಾನಿಫೆಸ್ಟ್ ಅಂತಾರ, ಮ್ಯಾನಿಫೆಸ್ಟೇಷನ್. ನೀವ್ ಯಾವ್ದಾದ್ರು ಅದರ ಸೂಪರ್ಸ್ಟಿಷಿಯಸ್ ನಂಬ್ತೀರಾ ರಿಯಲ್ ಲೈಫ್ ಅಲ್ಲಿ? ಒಂದಿಷ್ಟು ಇವೆ ಸರ್ ಅವು. ಅದು ಗೊತ್ತಿಲ್ಲದೆ ಬಂದ್ಬಿಟ್ಟು ಬೇಜಾನ. ಇವ್ರು ಗೊತ್ತಲ್ಲ ಶಾಸ್ತ್ರಿಗಳು. ಅಲ್ಲ ಸರ್, ಅದೇನಾಗುತ್ತೆ ಗೊತ್ತು ಸರ್, ಅಂದ್ರೆ
ಇವಾಗ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಕ್ಯಾಮ್ರಾ ಪೂಜೆ ಮಾಡಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಮಾಡ್ತೀವಿ ಅನ್ನೋದೆಲ್ಲ ಇದೆ. ಅದನ್ನು ಸೂಪರ್ಸ್ಟಿಷನ್ ಅಂತ ನಾವೇನ್ ಮಾಡ್ತಾರೆ ಇವರಲ್ಲ Superstitious ಅಲ್ಲ ಅದು. ಇವರಲ್ಲ Belief ಹೇಳೋದು ಅದು. Belief. ಅದು belief ಅದು. ಇಟ್ಸ್ ನಂಬಿಕೆ. ಇಲ್ಲ ನಮ್ಗೆ ಅದು ಬಿಡಿ, ಸೂಪರ್ಸ್ಟಿಷಿಯಸ್ ಅಂದ್ರೆ ಇನ್ನು ಬೇರೆ ಬೇರೆ ಅಂತ ಇನ್ನೊಂದಷ್ಟು ಹಿಂಗೆ ಎಡ್ಗಾಲಿಟ್ಟು ಒಳಗಡೆ ಹಿಂಗ್ ಹೋಗ್ಬಾರ್ದು, ಜಾಕೆಟ್ ಹಾಕೊಂಡ್ರೆ ಒಳ್ಳೇದಾಗುತ್ತೆ, ಕಲರ್ ಇಲ್ಲ ಸರ್, ಬಲ್ಗಾಲಿಟ್ಟು ಒಳಗಡೆ ಹೋಗೋದು ಅದು ಇವತ್ತಿಗೂ ಇದೆ, ಇವತ್ತಿಗೂ ಇದೆ ಬಲ್ಗಾಲಿಟ್ಟು ಒಳಗಡೆ ಹೋಗೋದು. ಆಮೇಲೆ ಇವ್ರು ಹೇಳಿದ್ದು ಕರೆಕ್ಟ್, ಎಡದೆ ಕೈಲಿ ಕೊಡ್ಬಾರ್ದು, ಕೊಡ್ಬಾರ್ದು, ಆಮೇಲೆ ಎಡದೆ ಕೈಲಿ ಏನು ಇಡಬಾರ್ದು. ಗೊತ್ತಾಗ ಜ್ಞಾಪಕ ಐತೆ ಗುರು, ಅಷ್ಟು ಟೈಮ್ ಸ್ಪೆಂಡ್ ಮಾಡಿರೋದು ನಿಮ್ ಜೊತೆ. ನಿಂಬೆಹಣ್ಣು ಹಿಂಡಿಸ್ಕೋಬಾರ್ದು, ಬೇರೆಯವ್ರ ತಟ್ಟೆಗೆ ನಿಂಬೆಹಣ್ಣು ಹಿಂಡ್ಬಾರ್ದು. ಅದು ಬೇರೆಯವ್ರ ವರ್ಕ್ ಆಗುತ್ತೆ, ಅದು ಗೊತ್ತಿಲ್ಲ. ನಿಮ್ಗೆ ಯಾರು ಬೇಡ ಅಂದ್ರೆ ಅವ್ರ ಕೈಲಿ ತಟ್ಟೆಲಿ ನಿಂಬೆಹಣ್ಣು ಹಿಂಡ್ಸ್ಕೋಬೇಕು. ಹಂಗೆ ಇವಾಗ ಯಾವ ಕಲರ್ ನಮ್ದು? ಅವ್ರು ಎಲ್ಲೋನ ಆರೆಂಜಾ? ನಾನು ಆರೆಂಜ್. ಸರ್ ನೀವು ನನ್ನ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ರ ಸರ್? ಏನ್ ಬಂದಿದೆ? OCD ಸರ್. ತೋರ್ಸಿ. OCD ಶುಟ್ರೆ ಓದಿ. ನಿಮಗಿರೋ 3 OCD. ಹೇಳಿ. ಶಾಸ್ತ್ರಿಗಳಿಗೆ ಇರುವಂತಹ 3 OCD ಯಾವುದು ಇದೆ ಸರ್? ನಂಗೆ ಯಾವುದು? ನಗು ಬರುತ್ತೆ ಸರ್ ಅದನ್ನ ಕೇಳಿದ್ರೆ. ಕಾರ್ಪೆಟ್ ಟಚ್ ಆಗಿರ್ಬೇಕು ಸರ್. ಓ, ಗ್ಯಾಪ್ ಇರಬಾರ್ದು, ತುದಿ ಹಿಂಗ್ ಬಂದಿರಬಾರ್ದು ಸರ್, ಹಿಂಗ್ ಬಂದಿರಬಾರ್ದು, ಹಿಂಗ್ ಬಂದಿರಬಾರ್ದು. ಚಪ್ಪಲಿ ಹಿಂಗಿಡಬಾರ್ದು. ಯಾರ್ದಾರು ಆಗ್ಲಿ ಸರಿ ಮಾಡ್ಬೇಕು. ಮಾಡಿ ಬಂದೆ ಇವಾಗ ತಾನೆ, ಬಿಳಿ ಕಲರ್ ಚಪ್ಪಲಿ ಹಿಂಗೊಂದು ಇವ್ರದೇ ಇರಬೇಕು. ಇಟ್ಟು ಬಾ, ಹಿಂಗ್ ಮಗಚ ಹಾಕೊಂಡೆಲ್ಲ ಬಿದ್ದಿದೆ, ಆಗಲ್ಲ ಆಗಲ್ಲ. ಯಾರು ಸಿನಿಮಾದಲ್ಲೂ ಮಾಡಿದೀನಿ, ಚಪ್ಪಲಿ ಮಗಚ ಹಾಕೊಂಡಿರೋದಕ್ಕೆ ನಾವೇನು ಜಗಳ ಆಡ್ತಿರ್ತೀವಿ ಅನ್ನೋ ತರ. ಅಂದ್ರೆ ಅದು ಆಮೇಲೆ ಈ ತರ ಇದು ಮೂಢನಂಬಿಕೆಗೂ ಬರುತ್ತಲ್ಲ, ಬರುತ್ತೆ. ಸೂಪರ್ಸ್ಟಿಷಿಯಸ್ ಟರ್ನ್ಡ್ ಇಂಟು OCD. ಕೀನ್ ಬಲಗೈನಲ್ಲೇ ಹಾಕ್ಬೇಕು, ಎಡಗೈಗೆ ಹಾಕಿದ್ರೆ ಪೊಲೀಸ್ ಹಿಡಿತಾರೆ. ಇವತ್ತೇನೋ ಗುದ್ದುತ್ತೀನಿ ಎಲ್ಲ. ಅಲ್ಲ ಸರ್, ಅವಾಗ ಏನ್ ಮಾಡ್ತೀನಿ ಗೊತ್ತಾ, ಅಯ್ಯೋ ಶ್ರೀಹರಿ ಸಾರಿ ಅಂದ್ಬಿಟ್ಟು ಹಿಂಗ್ ತೆಗೆದ್ಬಿಟ್ಟು ತಿರ್ಗಾ ಫಸ್ಟ್ ಬಲ್ಗೈ. ಇವಾಗಲೇ ಫಸ್ಟ್ ಹಾಕಿದ್ ನಾನು ಅಂತ ಅನ್ಸುತ್ತೆ. ದೇವ್ರಿಗೆ ಮೋಸ. ಆಮೇಲೆ ನನ್ 2 ವೀಲರ್ ಅಲ್ವಾ, ಬಲ್ಗಾ ಹಿಂಗೆ ಹತ್ಬೇಕು, ಹಿಂಗ್ ಹತ್ತಲ್ಲ ಅಂತ. ಓಕೆ, ಸುಮಾರು. ಆಮೇಲೆ ಬಲ್ಗಾಲಿಟ್ಟು ಕಾರ್ ಹತ್ತದು ಅದು ಕಷ್ಟನೇ. ಅದು ಕಾರ್ ಹಿಂಗ್ ಹತ್ಬಿಟ್ಟು ಹಿಂಗ್ ಕೂತ್ಕೊಳ್ಳೋದ, ಆಗಲ್ಲ. ಅದು ಡ್ರೈವಿಂಗ್ ಸೀಟ್ಗೆ ಬಲ್ಗಾಲ್ ಇಟ್ಬಿಡೋದು, ಬಲ್ಗಾಲ್ ಇಟ್ಟು ಹತ್ತದು ಆಯ್ತಾ. ಇಲ್ಲ ಅಂತಂದ್ರೆ ಒಂದ್ಸತಿ ಬಲ್ಗಾಲ್ ಇಟ್ಬಿಟ್ಟು ಆಚೆ ಹಿಂಗ್ ಅನ್ಬೇಕು. ಆಕ್ಚುಲಿ ಇದ್ರ ಬಗ್ಗೆ ಒಂದು ರ್ಯಾಪ್ ಮಾಡ್ಬೋದು ನೀವು ಮುಂದೆ ಯಾವಾಗಾರು. ಚೆನ್ನಾಗಿದೆ ಎಲ್ಲ ಮೂಢನಂಬಿಕೆ ಬಗ್ಗೆ. ಚೆನ್ನಾಗಿದೆ, ಹೌದು ಶೆಟ್ರೆ, ಸೂಪರ್. ಇವಾಗ ಮೂಢ ಅಂತ ಸಾಂಗ್ ಹೆಸರು. ಸೂಪರ್. ಮೈಸೂರ ಸರ್, ಆ ಮೂಢ ಅಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಹೆಸರು ಬರ್ಬೇಕು. ಹೌದು. ಪ್ರೊಡ್ಯೂಸ್ ಮಾಡ್ಬಿಡಿ, ಇಷ್ಟು ದೊಡ್ಡ ಜವಾಬ್ದಾರಿ ಬೇಡ. ಈ ತರ ತುಂಬಾ ಇದೆ ಸರ್. ಇವೆಲ್ಲ OCDಗೆ ಬರುತ್ತಾ? OCDಗೆ ಬರುತ್ತೆ. OCD ನಿಮ್ಗೆ ಯಾವ್ದಿದೆ? ಹೌದು, ನನ್ಗೆ ಅದೇ ಪರ್ಫೆಕ್ಟ್ ಆಗಿರ್ಬೇಕು ಅಂತ. ಒಂದ್ ಕೆಲಸ either 0 ಇಲ್ಲ 100. ಮಧ್ಯ ಮಾಡಿದ್ರೆ ನನ್ಗೆ ಏನೋ ಒಂಥರ ಮಾಡ್ಬಿಟ್ಟೆ ಸರ್. ಅಸಹ್ಯ ನೀವು ಕೇಳಿ ಪ್ರಶ್ನೆಗೆ ಅಸಹ್ಯ ಸರ್. ಈಗ ವಾಶ್ರೂಮ್ ಅಲ್ಲಿ ನೀರ್ ಇರುತ್ತಲ್ಲ ಸರ್, ಚೂರು ಒಣಗಿರುತ್ತಲ್ಲ, ಒಣಗಿರೋದ್ರಲ್ಲಿ ಮಾತ್ರ ಕಾಲಿಟ್ಕೊಂಡು ಹೋಗೋದು ಸರಿ. ಅಷ್ಟು ಫೀಲಿಂಗ್ ಅದು. ಇಲ್ಲ, ಒಣಗೋರ್ಗು ಕಾಯ್ಬೇಕು, ಒಣಗ್ತಾ ಅಂತ. ಆಮೇಲೆ ಬ್ರಷ್ ಹಿಂಗಿರ್ಬಾರ್ದು ಸರ್, ಬ್ರಷ್ ಹಿಂಗಿರ್ಬಾರ್ದು, ಎಲ್ಲ ಹಿಂಗೆ ಇರ್ಬೇಕು. ಈ ತರ ಮುಖ ಮಾಡ್ಕೊಂಡಿರ್ಬೇಕು, ಆ ಗ್ಯಾಪ್ ಅಲ್ಲೇ ಇರ್ಬೇಕು ಅಂತ. ಭಾರಿ ಕಷ್ಟ ನಿಮ್ ಮನೆಯಲ್ಲಿ ನೋಡ್ಕೊಳ್ಳೋದು ನಿಮ್ಗೆ ಹಾಗಾದ್ರೆ. ಸರ್ ಅದೇನು, ಅದು ಹೇಳ್ಕೊಳಲ್ಲ ನಾನು. ಹೇಳ್ಕೊಂಡ್ರೆ ಅವಮಾನ ಆಗುತ್ತೆ ಅಂತ ಹೇಳ್ಕೊಳಕ್ ಹೋಗಲ್ಲ, ಅದು ಸಮಸ್ಯೆ. ಬಟ್ ಕೆರಿತಾ ಇರುತ್ತೆ. ನಿಮ್ಗೂ ಇದೆ ಆಯ್ತದ OCD? 100% ಕ್ಲೀನ್ ಆಗಿರ್ಬೇಕು, ಧೂಳು ಇರಬಾರ್ದು. ಅದು ಧೂಳಂತೂ ಇರಬಾರ್ದು ಟೇಬಲ್ ಮೇಲೆ. ಮ್ಯೂಸಿಕ್ ವಿಷಯಕ್ಕೆ ಬಂದಾಗ ಯಾವ್ದಾರು OCD? ಮ್ಯೂಸಿಕ್ ಅಲ್ಲ, ಆ ಪರ್ಫೆಕ್ಷನ್ ಬರಬೇಕು. ಅಂದ್ರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋರು ಕೆಲಸ ಮಾಡಿ ಮ್ಯೂಸಿಕ್ ಸೌಂಡಿಂಗ್ ವೈಸ್. ಹೌದು ಸೆಟ್ರೆ, ಒಂದು ಏನೋ OCD ಯೋಚನೆ ಮಾಡಿ. ಮ್ಯೂಸಿಕ್ ಅಲ್ಲಿ ಏನಿದೆ, ಈ ಕೀ ಬಳಸಲ್ಲ, ಈ ಕೀ ಬಳಸಿದ್ರೆ ವೇಸ್ಟ್. ಇಲ್ಲ, ಎಲ್ಲಾದ್ರಲ್ಲೂ ಒಂದು ಪ್ಯಾಟರ್ನ್ ನಂಗೆ ಬೇಕೇ ಬೇಕು ಅನ್ನೋದೇನಾದ್ರು ಒಂದಿರುತ್ತಲ್ಲ. ಅದು ನಾನು OCD ಬ್ರೇಕ್ ಮಾಡ್ಬೇಕಂತಾನೆ ಸುಮ್ನೆ ಎಲ್ಲ ಮಾಡೋದು. ನಾನು ಒಂದೇ ಪ್ಯಾಟರ್ನ್ ಅಂತ. ನಾನು ಆಕ್ಚುಲಿ ಟೆಕ್ನೋ ಮ್ಯೂಸಿಕ್ ಅಂತ ಹೇಳಿದ್ರೆ ಇಟ್ಸ್ 128 ಟೆಂಪೋ ಸ್ಟ್ರೈಟ್ ಬೀಟ್, ಅದು ಜಾನರ್. ಅದು ಸೊ ಅದನ್ನ ಚೇಂಜ್ ಮಾಡಕ್ಕಂತೂ ಆಗಲ್ಲ. ಸೊ ಅದೊಂದು OCD ಅಲ್ಲ, ರೆಗ್ಯುಲೇಷನ್ ಆಗಿದೆ. ಇಟ್ಸ್ ಜಾನರ್. ನಾನು ಅದನ್ನೇ ಕೆಲಸ ಮಾಡ್ತಿರ್ತೀನಿ. ಮ್ಯೂಸಿಕ್, ಸಿನಿಮಾ ಮ್ಯೂಸಿಕ್ ಅಂತ ಬಂದಾಗ ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಬೇರೆ ಬೇರೆ ರಿದಮ್ ಪ್ಯಾಟರ್ನ್, 6/8, 4/4 ಅದೆಲ್ಲ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಗೋ ಗ್ರೀನ್. ಉದ್ದ ಇದೆ ಇದು.
ಒಬ್ಬ ಪೊಲಿಟಿಷಿಯನ್ ಹಾಗೆ ಈ ಸಿನಿಮಾದಲ್ಲಿ ಒಂದಷ್ಟು ಗ್ಯಾರಂಟಿ ಮತ್ತು ಭಾಗ್ಯಗಳನ್ನು ಕೊಡುವುದಾದರೆ ಗ್ಯಾರಂಟಿ ಮತ್ತು ಭಾಗ್ಯಗಳನ್ನ ಕೊಡೋದಾದ್ರೆ ಈ ಸಿನಿಮಾ ನಿಮ್ಗೆ ಏನೇನು ಆಫರ್ ಮಾಡುತ್ತೆ ಏನೋ ಭಾಗ್ಯ ಮತ್ತೆ ಗ್ಯಾರಂಟಿಗಳನ್ನ ಕೊಡೋದಾದ್ರೆ ಸಬ್ಸಿಡಿ ಫ್ರೀ ಮಾಡಿಸಿ ಶೆಟ್ರೆ. ಈ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರೋದ್ರಿಂದ ಇದು ಟ್ಯಾಕ್ಸ್ ಫ್ರೀ ಮಾಡೋಣ ಇದನ್ನ ಅನ್ನೋದು ಆಸೆ ಮತ್ತು ದುರಾಸೆ ಎರಡು. ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಲಿ, ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ. ಈ ಸಿನಿಮಾ ಚೆನ್ನಾಗಿದೆ ನೋಡಿ ಎಲ್ಲರೂ, ಸಾಕು. ಚೆನ್ನಾಗ್ ಬಂತು. ಹೇಳ್ಬೋದಿತ್ತಪ್ಪ. ಬೇಡಪ್ಪ, ನಾವು ಯಾಕೆ ಸುಮ್ಮನೆ ರಿಸ್ಕ್ ಭಯದಲ್ಲಿರ್ತೀವಿ ನಾವು. ಅದಾದ್ಮೇಲೆ ನಾವು ಹಾಸ್ಯಕ್ಕೆ ಮಾಡೋದು ಲೇವಡಿ ಆಗ್ಬಾರ್ದು. ಇಲ್ಲ, ಹಾಸ್ಯನೇ ಹಾಸ್ಯನೇ ಮಜಾ ಆಯ್ತು. ಇವಾಗ ನೀಲಿ ಇದಕ್ಕೆ ಹೋಗ್ತಾ ಇದೀವಿ. ನೀಲಿ ಇಷ್ಟು ಉದ್ದ ಬರ್ದಿದ್ದಾರೆ, ಯಾವ್ದಕ್ಕೆ ಹೋಲಿಸ್ಬೋದು? question ನೋಡ್ಬಿಡಿ. ನಾ ಹೇಳ್ಬೇಕಲ್ವಾ, ನಿಮ್ಮ ಕೋ ಆರ್ಟಿಸ್ಟ್ ಗಳನ್ನ ಯಾವ್ದಾದ್ರು ಮೂವಿ ಟೈಟಲ್ಗೆ ಹೋಲಿಸೋದಾದ್ರೆ ಯಾವ್ದಕ್ಕೆ ಮತ್ತು ಯಾತಕ್ಕೆ ಹೋಲಿಸ್ತೀರಿ? ಪವರ್ ಪವರ್ ನಾನು ಅಲ್ಲಿಂದಾನೆ ಅವ್ರದ್ದು ಪವರ್ ಶುರುವಾಗಿದ್ದು. ಹೌದಾ ಶೆಟ್ರೆ? ಅಂದ್ರೆ ಒಂದು ಹೆಸರು ಬಂದಿದ್ದು ಅಲ್ಲಿಂದಾನೆ. ಸೊ ಚಂದನ್ ಶೆಟ್ಟಿ ಸಾಂಗ್ ತುಂಬಾ ವೈರಲ್ ಆಗಿತ್ತಲ್ಲ ಅವ್ರು ಮಾಡಿದಾಗ. ನಂಗೆ ಗೊತ್ತಿರಲಿಲ್ಲ ಸರ್, ಬಟ್ ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಪವರ್ ಸರ್. ಆಫ್ ವಾಟ್ ಈಸ್ ದ ಕ್ವೆಶ್ಚನ್. He can learn very good. ಓಕೆ, ಕ್ವಿಕ್ ಲರ್ನರ್. He can learn and become a very good person. ಒಂದು ಏನು ಅಂದರೆ, ನಾನು ಅಂದರೆ ವಾಟ್ ಐ ಹ್ಯಾವ್ ಲರ್ನ್ಟ್ ಈಸ್, ನೀವು ಬೇಗ ಕಲಿಯೋದು ದೊಡ್ಡ ವಿಚಾರ ಅಲ್ಲ, ಕಲ್ತಿರಿಂದ ಬೇಗ ಮರೆಯೋದು ದೊಡ್ಡ ವಿಚಾರ. ಅನ್ಲರ್ನಿಂಗ್ ಪ್ರೊಸೆಸ್ ಇಸ್ ವೆರಿ ಸಿಕ್ಕಾಪಟ್ಟೆ ಕಷ್ಟ. ಇದು ಯು ಕ್ಯಾನ್ ಅನ್ಲರ್ನ್ ವೆರಿ ಗುಡ್. ಅದರಲ್ಲಿ ಆತನ ಇದು ಕ್ಷಮತೆ ತುಂಬಾ ಚೆನ್ನಾಗಿದೆ. ಸೂಪರ್ ಟ್ಯಾಲೆಂಟ್. ಅಂದ್ರೆ ನಾನು ದಿಸ್ ಹ್ಯಾಪೆಂಡ್, ನಾನು ಯಾವತ್ತೂ ಹೇಳಿಲ್ವ ಇದು ವಿಚಾರನ. ವರ್ಕ್ಶಾಪ್ ಆಗೋ ಟೈಮಲ್ಲಿ ಅದು ಮಾಡಬೇಡಿ ಅಂತಂದಾಗ ನೆಕ್ಸ್ಟ್ ಟೈಮ್ ಅದನ್ನು ಮಾಡ್ತಿರ್ಲಿಲ್ಲ. ಅನ್ಲರ್ನಿಂಗ್ ಅನ್ನೋದು ಇಟ್ಸ್ ಅ ಬ್ಯೂಟಿಫುಲ್ ಸೆಗ್ಮೆಂಟ್ ಇನ್ ಲೈಫ್. ಅದನ್ನ ಹಿಂಗೆ ಮರಿಬೇಕು, ಅದನ್ನ ಹಿಂಗೆ ಮರೆಯೋ ಶಕ್ತಿ ಇರಬೇಕು ಮನುಷ್ಯನಿಗೆ. ಯಾಕೆಂದ್ರೆ ಒಂದು ಯಾವುದೋ ಒಂದು ಸಂಭಾಷಣೆ ಬರೆದಾಗ ಅದೇ ಅಂದ್ಕಿಡೆ, ಕೆಟ್ಟ ಅಭ್ಯಾಸನ ಮರ್ತ್ಬಿಡ್ಬೋದು, ತಪ್ಪು ಅಭ್ಯಾಸನ ಮರ್ಸಕ್ಕಾಗಲ್ಲ. ವ್ಯಸನಗಳನ್ನ ಬಿಟ್ಬಿಡ್ಬೋದು, ತಪ್ಪಭ್ಯಾಸನ ಮಾತ್ರ ಯಾವುದೇ ಕಾರಣಕ್ಕೂ ಮರ್ಸಕ್ಕಾಗಲ್ಲ. ಏನೇ ತಿಪ್ಪಲಾಗೋದ್ರು, ಬಟ್ ಹಿ ಈಸ್ ಗುಡ್ ಇನ್ ಇಟ್. ರಿಯಲಿ ಗುಡ್ ಇನ್ ಇಟ್. ಸೂಟ್ ಆಗುತ್ತೆ ಪವರ್. ಹೌದು. ಅರ್ಚನಾ ಅವರಿಗೆ ಅವ್ರು ಯೋಚನೆ ಮಾಡೋಷ್ಟರಲ್ಲಿ ನೀವು ಸುಜಯ್ ಅವ್ರಿಗೆ ಯಾವ್ದಾದ್ರು ರೆಫರ್ ಮಾಡಿ. ಇವಾಗ ಯಾವ್ದು ಹೆಣ್ಮಕ್ಳದ್ದು ಆಡ್ಕೊಂಡು ಕರ್ಪೂರದ ಗೊಂಬೆ ಸುಡುತ್ತೆ, ಆರತಿ ಕೂಡ ಹೊಡೆದು ಬಿಡ್ತಾಳೆ ಸರ್. ದಿನ ಬೆಳಗಾದ್ರೆ ಜಿಮ್ ಸಿಗ್ತಾಳ, ಎಷ್ಟೋ ವೈಟ್ಸ್ ಅಂತಾಳೆ ಸರ್. ನನ್ನ ಹೆಂಡತಿ ಪಕ್ಕದಲ್ಲಿ ಇರ್ತಾಳೆ ಸರ್. ನಾನು ಬೈತಿದ್ದಾಳೆ ಅಂದ್ರೆ ಎತ್ತರೆ ವೈಟ್ಸ್ ಅಂತಾಳೆ ಅವಳು. ಎಲ್ಲ ಕಡೆ ಬೈದಿಡ್ತೇವೆ ನಾವು. ಅನ್ನ ಸರ್, ಅನ್ನ ಮುಜ್ಜಿಗೆ ಸರ್, ಕಟ್ಟ ವೈಟ್ಸ್ ಎತ್ತೋ ಡೇವಿಡ್ ಅಂತಾಳೆ. ನಾನು ಅವಳನ್ನ ಸುಮಾ ಅಂತ ಕರಿತಾರೆ, ಅವಳು ನನ್ನ ಡೇವಿಡ್ ಅಂತ ಕರೆಯೋದು. ಎತ್ತು ಡೇವಿಡ್ ಅಂತಾಳೆ. ಕಷ್ಟಪಟ್ಕೊಂಡು ಇರ್ಬೇಕು. 5 kg ನೂತೆಗೆ ಹೊತ್ತೆತ್ತೋ ಅಂತಾಳೆ. ನಾನು ಡೈರೆಕ್ಟ್ರು ಅಂತ ಮರ್ತು ಬಿಟ್ಟಿದ್ದಾಳ ಇವಳು ಅಂತ. ನೀನು ಡೈರೆಕ್ಟ್ರು, ಇಲ್ಲಿ ನೀನು ಜಿಮ್ ಪಾರ್ಟ್ನರು, ಎತ್ತು ಗುರು ಅಂದ್ರೆ ಆಕೆ ತುಂಬಾ ಚೆನ್ನಾಗಿ, ನಾನು ತುಂಬಾ ಇಷ್ಟಪಡ್ತೀನಿ ಸರ್ ಆಕೆಯ ಅಭಿನಯನ. ನಿಜವಾಗ್ಲು ಒಳ್ಳೆ ನಟಿ ಆಗೋ ಎಲ್ಲ ಲಕ್ಷಣ ಇದೆ, ಬಟ್ ಆಕ್ಚುಲಿ ರೈಟ್ಲಿ ಯೂಸ್ಡ್. ನಾನು ಶೆಟ್ರಿಗೂ ಅದನ್ನ ಹೇಳ್ತಾ ಇದ್ದೆ, ಟ್ರಸ್ಟ್ ಮೀ. ಚಂದನ್ ಶೆಟ್ಟಿ ಅಂದ್ರೆ ನಾನು ಸ್ವಾರ್ಥವಾಗಿ ಹೇಳ್ತೀನಿ ಅಂತಂದ್ರು ನಾನು ನನಗೆ ಇದಿಲ್ಲ. ಚಂದನ್ ಶೆಟ್ಟಿ ತುಂಬಾ ಚೆನ್ನಾಗಿ ಅಭಿನಯ ಮಾಡೋರು ಸಿನಿಮಾ ಇದು. ಇದನ್ನ ಸ್ಟೇಟ್ಮೆಂಟ್ ಅರ ಅನ್ಕೋವಿ, ಯಾರು ಅನ್ಯತಾ ಭಾವನೆ ಮಾಡ್ಕೊಳ್ಳೋದ್ರೆ ನಾನು ಸ್ವಾರ್ಥಿಯಾಗಿ ಹೇಳ್ತಿದ್ದೀನಿ ಅಂತ ಅನ್ಕೋಣ. ಪರಿಪೂರ್ಣವಾಗಿ ಒಬ್ಬ ನಟನಾಗಿ ಹೊರಹೊಮ್ಮಿರುವಂತ ಸಿನಿಮಾ ಇದು. ಅಂಡ್ ಐ ವಾಂಟ್, ತುಂಬಾ ಪರ್ಸನಲಿ ಕೇಳ್ಕೊತಿರೋದು, ಐ ವಾಂಟ್ ಹಿಮ್ ಟು ಕ್ಯಾರಿ ದಿಸ್. ಒಳ್ಳೆ ನಟ ಆಗೋ ಎಲ್ಲ ಲಕ್ಷಣ ಇದೆ ಸರ್. ನಾನು ಅವ್ರನ್ನ ನೋಡ್ತಾನೂ ಇಲ್ಲ. ಒಳ್ಳೆ ನಟ ಆಗೋ ಎಲ್ಲ ಲಕ್ಷಣನೂ ಇದೆ ಆತನಲ್ಲಿ, ಬಟ್ ಹಿ ಹ್ಯಾಸ್ ಟು ಬಿ ರೈಟ್ಲಿ ಯೂಸ್ಡ್ ಅಷ್ಟೇನೆ. ನೀವು ರೆಫರ್ ಮಾಡೋದ್ರ ಟೈಟಲ್ ಇವ್ರಿಗ ಆಪರೇಷನ್ ಡೈಮಂಡ್ ರಾಕೆಟ್. ಪಾಪ ಆಪರೇಷನ್ ಡೈಮಂಡ್ ರಾಕೆಟ್ ತರ ಪಾಪ ಈ ಸಿನಿಮಾನ ಹೊರಗಡೆ ಬಹಳ ತುಂಬಾ ಕಷ್ಟ ಪಟ್ಟಿದ್ದಾರೆ. ಎಲ್ಲೆಲ್ಲ ಹೋಗಿ ಏನೇನೋ ಮಾಡಿ ಹಾರ್ಡ್ ಪ್ರಾಸೆಸ್. ಕೊನೆಗೂ ಆಪರೇಷನ್ ಸಕ್ಸಸ್ ಆಗುವಂತಹ ಟೈಮ್ ಹತ್ರ ಬಂದ್ಬಿಟ್ಟಿದೆ. ಇವರೊಬ್ಬರ ಕಲರ್ ಯೂಸ್ ಮಾಡೋದು ಶೆಟ್ರೆ. ತಿರ್ಗಾ ಕೆಂಪೆ ಬಂತ.
ಅವ್ರು ಪ್ಲೇ ಬೋಲ್ಡ್. ಸಿನಿಮಾದಲ್ಲಿರುವ 2 ನಿಜ ಮತ್ತು 2 ಸುಳ್ಳುಗಳನ್ನು ಹೇಳಿ. ಇದ್ರಲ್ಲಿ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಹೇಳ್ಬಾರ್ದು, ಬಟ್ 4 ಸ್ಟೇಟ್ಮೆಂಟ್ ಮಾಡ್ಬೇಕು ನೀವು. ಚಂದನ್ ಶೆಟ್ಟಿ ಈ ಸಿನಿಮಾದಲ್ಲಿ ಒಬ್ಬ ಕಾಲೇಜ್ ಲೆಕ್ಚರರ್. ನೀವೊಂದ್ ಹೇಳಿ. ಈ ಊರು ಗೌಡ ನಾನು, ಈ ಊರಿನ ಗೌಡ್ರ ನಾನು ಈ ಸಿನಿಮಾದಲ್ಲಿ ಅದನ್ನೇ. ನೆಕ್ಸ್ಟ್ ನಿಮ್ದು. ಆಮೇಲೆ ಈ ಸಿನಿಮಾದಲ್ಲಿ ಅರ್ಚನಾ ಶೆಟ್ಟಿ ಅರ್ಥ ಆಗಿದೆ ಏನ್ ಗೊತ್ತಾ ನನ್ಗೆ, ಸುಳ್ಳು ಹೇಳಕ್ ಅವ್ರು ಕಷ್ಟ ಪಡ್ತಾನೆ, ಸುಳ್ಳು ಈಸಿಯಾಗಿ ಹೇಳ್ತಿದ್ರೆ ಕರೆಕ್ಟ್ ತಾನೆ. ಅರ್ಚನಾ ಶೆಟ್ಟಿಗೆ ಹೀರೋಯಿನ್ ಈ ಸಿನಿಮಾ. ಈ ಸಿನಿಮಾ 3 ಅವರ್ ಸಿನಿಮಾ. 3 ಅವರ್ ಅಲ್ಲ ಆಯ್ತು. ಈ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ವಿಲನ್. ಸರ್ ಮೇನ್ ವಿಲನ್. ಇಲ್ಲ ಅದು ಹೆಂಗ, ಓಕೆ ಬೇಡ. ಈ ಸಿನಿಮಾದ ಸರ್, ಈ ಸಿನಿಮಾದ ಚಂದನ್ ಶೆಟ್ಟಿ ಹೀರೋ ಮತ್ತು ವಿಲನ್. ಹೀರೋ ಮತ್ತು ವಿಲನ್ ಡಬಲ್ ಆಕ್ಟಿಂಗ್. ನಾಟಕ ಬರಲ್ಲ, ಬಟ್ ಈ ಸಿನಿಮಾದಲ್ಲಿ ಕರೆಕ್ಟ್ ಸೂಪರ್ ಶೆಟ್ರ್, ಐ ಲವ್ ಯು. ಈ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಹೀರೋ ಮತ್ತು ವಿಲನ್. ಇಲ್ಲೇನೋ ಒಂದು ಹುಕ್ ಇದೆ. ಹ್ಞೂ ಸರ್. ವೀಕ್ಷಕರೇ, ಅಲ್ಲ ನೀವು ಒಂದೇ ಒಂದು ರಿಕ್ವೆಸ್ಟ್, ಈ ಪಾಯಿಂಟ್ ನೀವು ಸಿನಿಮಾ ನೋಡ್ಬೋದು. ಚೆನ್ನಾಗಿದೆ ಪಾಯಿಂಟ್. ಆಕ್ಚುಲಿ ಹೌದು. ಎಸ್ ಆಯ್ತು. ನೆಕ್ಸ್ಟ್ ನಾನು ಕೆಂಪೇನೆ, RCB ನೆನೆ ಗೆಲ್ತಲ್ಲ. ನೀವು ಶರ್ಟ್ ಹಾಕೊಂಡ್ ಬಂದ್ಬಿಟ್ಟಿದ್ರೆ ಅದಕ್ಕೆ ಕೆಂಪು. ಓ ಹೌದಲ್ಲ, ಶೂಟಿಂಗ್ ಸೆಟ್ ಅಲ್ಲಿ ಎಲ್ಲರ ಕಾಲನ್ನು ಎಳುತ್ತಿದ್ದ ವ್ಯಕ್ತಿ ಯಾರು? ನಿಮ್ಮ ಕಾಲೆಳೆದ ನೆನಪು. ನನ್ನ ಕಾಲು ನಾನೇ ಹೇಳ್ಕೊಂಡು ನಾನು ಎಲ್ಲರ ಕಾಲು ಎಲ್ಲೂ ಇವ್ರನ್ನ ಶೂಟಿಂಗ್ ಅಲ್ಲಿ ಕಾಲಲ್ಲಿ ಅದೆಲ್ರಿಗೂ ಅಷ್ಟೇ ಇವ್ರನ್ನೇ. ನೀವೇನಾ? ಹ್ಞೂ ಸರ್. ನಾನು ಲೇಟ್ ಆದ್ರೆ ಬೈತಿರ್ಲಿಲ್ಲ. ನಂಗೆ ಯಾರನ್ನೂ ಬೈಕ್ ಇಷ್ಟ ಇಲ್ಲ ಸರ್. ಬಟ್ ಯಾರು ಲೇಟ್ ಆಗಿ ಬರ್ತಾ ಇರ್ಲಿಲ್ಲ, ಎಲ್ಲ ಅಲ್ಲೇ ಇದ್ವಲ್ಲ ಸರ್. ನಂದು ಯಾರೇ ಲೇಟ್ ಆಗಿ. ನಿಮ್ ಕಾಲ ಎಳೆದಿರೋದು ಯಾವ್ದಾದ್ರು ಒಂದು ಇವೆಂಟ್ ಇದೆಯಾ ಸಿನಿಮಾ ಶೂಟಿಂಗ್ ಅಲ್ಲಿ? ಸರ್ ಚಂದನ್ ಅವರು ಕಾಲು ಎಳ್ದಿದ್ದಲ್ಲ, ಒಂದು ಇನ್ಸಿಡೆಂಟ್ ಹೇಳ. ಹೇಳಿ. ಒಂದು ಸೀನ್ ಬರುತ್ತೆ ಸರ್, ಒಂದು ಬೆಟ್ಟದ ಮೇಲೆ ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ದೀವಿ. ಅನಾಯಾಸವಾಗಿ ಆಂಜನೇಯನ ದೇವಸ್ಥಾನ ಅದು. ನಮ್ಮ DOP ವಿಶ್ವಜಿತ್ ರಾವ್ ಅಂತ, ಇದು 20 ಅಡಿ ಕ್ರೇನ್ ಎಲ್ಲ ಹಾಕೊಂಡು ಎಲ್ಲ ಶೂಟೆಲ್ಲ ಮಾಡಿ, ಇದು ಕಲ್ಯಾಣಿ 2000 ಅಡಿ ಮೇಲೆ ಕಲ್ಯಾಣಿ 2000 ವರ್ಷ ಆದ್ರೂ ನೀರು ಖಾಲಿ ಆಗಿಲ್ಲ. ಓಕೆನಾ? ಹಸಿರು ಕಲರ್ ಇದೆ, ಅದ್ರ ಸ್ವೀಟ್ ಇರುತ್ತೆ. ಅದು ಕುಡಿದ್ರು ಇವರೆಲ್ಲ, ನಾನು ಕುಡ್ದೆ. ನೋಡಕ್ ಹಸಿರು ಇದೆ, ಸ್ವೀಟೆಸ್ಟ್ ವಾಟರ್. ಓಕೆನಾ? ಒಂದು ಎಂಟೈರ್ ಆ ಸೀನ್ ಮುಗಿಯೋವರೆಗೂ ಆಂಜನೇಯ ಕೇಳ್ಕೊಂಡು ಹೆಂಗಾರಾಗಲಿ ಸಿನಿಮಾ ಒಳ್ಳೇದಾಗ್ಲಪ್ಪ ಎಲ್ಲರಿಗೂ ಕೇಳ್ಕೊಂಡು ಬಂದೆ. ಆ ಸೀನ್ ಮುಗಿಯೋವರೆಗೂ ಒಂದು ಕೋತಿ ಸೀನಿಂದ ಹೋಗಿಲ್ಲ ಸರ್. ಹೌದು. ಇಡೀ ಸೀನ್ ಮುಗಿಯೋವರೆಗೂ ನಾವ್ ಯಾರೂ ಗಮನಿಸಿಲ್ಲ ಸರ್. ಒಂದು ಕೋತಿ ಮಾತ್ರ ಹಿಂಗೇ ನೋಡ್ಕೊಂಡು ಕೂತಿದೆ, ಇಡೀ ಆಗಿ ಎಲ್ಲ ಕಟ್ಟೆಲ್ಲ ಮಾಡಿ ನೋಡ್ತೀವಿ, ಅಲ್ಲೇ ಕೂತಿದೆ ಸರ್. ಸೀನ್ ಮುಗಿದು ನಾವು ವಾಪಸ್ ಹಿಂಗೆ ಹೊರಟಿನ ತಕ್ಷಣ ಅಲ್ಲಿಂದ ಹೊರಡುತ್ತೆ ಸರ್. ಕೇಳ್ಕೊಂಡಿದ್ರಲ್ಲ ಇದ್ದೆ ಏನೋ ತರ. ಇದ್ದೀನಪ್ಪ ನಾನು ತಲೆ ಕೆಡ್ಸ್ಕೊಬೇಡ ಅಂತ. ಐ ಡೋಂಟ್ ನೋ, ಕಾಪಾಡಬೇಕು ಸರ್. ನಾವು ಒಳ್ಳೆ ಪ್ರೊಡ್ಯೂಸರ್, ತುಂಬ ಒಳ್ಳೆ ವ್ಯಕ್ತಿ ಸರ್. ಆತನಿಗೋಸ್ಕರ ಇದು ಒಳ್ಳೇದಾಗಬೇಕು ಅಂತ ಆಗುತ್ತೆ. ಶೂಟಿಂಗ್ ಅಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಅನ್ನು ನೆನೆದು ನಗೋದಾದರೆ ಯಾವುದು? ಹೋಗತ್ತೆ, ಬರೀ ಅದೇ ಮಾಡಿದ್ವಿ. ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅದ್ ನೋಡೋಣ. ನಗೋ ಶೂಟಿಂಗ್ ಅಲ್ಲ, ಇವಾಗ ನೆನ್ಸ್ಕೊಂಡು ಅದನ್ನ ಹೇಳ. ನಿಜವಾಗ್ಲೂ ಸರ್, ಇನ್ನೊಂದು ಬೇಡ ರಿಸ್ಕ್ ಅಂತ. ಬಟ್ ಆದ್ರೆ ಜ್ಞಾಪಿಸ್ಕೊಳ್ಳೋದು ಏನಾದ್ರು ಫನ್ನಿ ಮೂಮೆಂಟ್ ಏನಾದ್ರು ಹಳೇ ದಿನಗಳಿಗೆ ಹೋಗ್ಬೇಕು. ಆ ದಿನಗಳನ್ನ ನೆನ್ಸ್ಕೋಬೇಕು. ಗೊತ್ತಿಲ್ಲಲ್ಲ, ಬ್ರೈನ್ ಅಷ್ಟೊಂದು ಕೆಲಸ ಕೊಡೋದು ಬೇಡ. ನೆಕ್ಸ್ಟ್ ಹೋಗ್ಬಿಡೋಣ. ಹೋಗ್ರಪ್ಪ ಅತ್ಲಾಗೆ. ನೀವೇ ಚೀಟಿಂಗ್ ಮಾಡ್ತೀರಾ? ಕ್ರಿಟಿಕಲ್ಲೇ ಬೆಸ್ಟ್ ಕ್ರಿಟಿಕಾ? ಬೆಸ್ಟ್ ಕ್ರಿಟಿಕ್ ವರ್ಸ್ಟ್. ಕ್ರಿಟಿಕ್ ಅನ್ನೋದೇ ಪಾಸಿಟಿವ್ ಕ್ರಿಟಿಕ್. ನಿಮ್ ಟಾಪ್ ಆಫ್ ದ ಮೈಂಡ್ ಇದ್ದು ಈಗಲೂ ಯೋಚನೆ ಮಾಡಿದ ತಕ್ಷಣ ಬರೋದೊಂದು, ಅದೇ ತರ ಒಂದು ನೆಗೆಟಿವ್ ಕ್ರಿಟಿಕ್. ನೆಗೆಟಿವ್ ಬಗ್ಗೆ ಯಾಕೆ ಯೋಚನೆ ಮಾಡಿ? ನೆಗೆಟಿವ್ ಯಾವ್ದು ಮುಂಚೆ ಬರ್ತಾ ಇತ್ತು, ಇವಾಗ ಫುಲ್. ಅದೇ ಓಕೆ, ನೀವು ತಗೋಬೇಕು ಅಂತ ಅನ್ಸೋ ತರದ್ ಯಾವ್ದಾದ್ರು ಒಂದು ಸಜೆಷನ್ ತಗೋಬಹುದು ಸರ್. ಸಾರಿ ಅಂದ್ರೆ ಅದು ಅವ್ರು ಬೇರೆ ಹೇಳಿ, ಬಟ್ ನಾನು ಹೇಳ್ತೀನಿ. ಟೀಸರ್ ಬಿಟ್ಟಾಗ ಐ ಥಿಂಕ್ ಅದು ಡಿಲೀಟ್ ಆಯ್ತು, ಈಗ ಒಂದು ಕಮೆಂಟ್ ಬಂದಿತ್ತು ಸರ್. ಆಕ್ಸಿಡೆಂಟಲಿ 2 ಬ್ಯಾಕ್ ಟು ಬ್ಯಾಕ್ ಬಂದಿತ್ತು. ರಿಮೆಂಬರ್? ಓಕೆನಾ? ತುಂಬಾ ಲೆವಡಿ ಮಾಡಿ ಇವ್ರನ್ನ ಮಾತಾಡಿದ್ರು. ಇವರೆಲ್ಲ ಆಕ್ಟ್ ಮಾಡ್ಬಿಟ್ರೆ ಹೆಂಗೆ ಅಂತಾನೆ ಏನೋ ಸಮಥಿಂಗ್ ಆ ಥರದ್ದೇನೋ ಸಮಥಿಂಗ್ ಏನೋ ಬಂದಿತ್ತು. ಆಯ್ತಾ? ಯು ಡೋಂಟ್ ಬಿಲೀವ್, ಅದ್ರ ನೆಕ್ಸ್ಟ್ ಕಮೆಂಟ್
ಯಾಕೋ ಇವನಿಂದನೇ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಅನ್ನಿಸ್ತಿದೆ ಅಂತ ಬರ್ತಿದ್ದ ಸರ್. ನೋಡಿ, ಎರಡು ಮನಸ್ಥಿತಿ ಎರಡು ಬ್ಯಾಕ್ ಟು ಬ್ಯಾಕ್ ಬಂದಿತ್ತು ಸರ್. ಬೆಸ್ಟ್ ಅಂಡ್ ವರ್ಸ್ಟ್ ಎರಡು ಅಕ್ಕಪಕ್ಕನೇ ಸಿಕ್ಕಿತ್ತು ನೋಡಿ. ಇವರೆಲ್ಲ ಆಕ್ಟ್ ಮಾಡಿದ್ರೆ ಇನ್ನೇನ್ ಗತಿ ಅಂತಾನೋ ಏನೋ ಇನ್ನೇನ್ ಗತಿ ಅಂತಾನೆ ಸಮಥಿಂಗ್ ಏನೋ ಬಂದಿತ್ತು. ಯಾಕೆಂದ್ರೆ ಯಾಕೋ ಇವರಿಂದನೇ ಈ ಸಿನಿಮಾ ಹಿಟ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಅಂತ. ಅದು ಅದಕ್ಕೆ ಉತ್ತರವಾಗಿತ್ತು ಅಥವಾ ಇದು ಪ್ರಶ್ನೆ ಆಗಿತ್ತೋ ಗೊತ್ತಿಲ್ಲ. ಒನ್ ಟೂನ ಅದು ಅಥವಾ 2-1 ಅದು ಅಂತ ಗೊತ್ತಿಲ್ಲ. ಸಖತ್ತಾಗಿತ್ತು ಶೆಟ್ಟಿ ಅದು. ನೋಡೋಣ, ಇವಾಗ ಎಲ್ಲ ಕಾಲ ಈ ಫಿಲ್ಮ ಎಲ್ರು ಕಾಲ ಎಳಿತ ಕಾಲ, ನಮ್ ಕಾಲನ ಎಷ್ಟು ವರ್ಷಗಳು ಎಳೆದು ಈಗ ನಮ್ಗೆ ಬಿಟ್ಟಿದೆ. ಹೋಗಿ ಆಯ್ತು, ಇವಾಗ ಇನ್ನು ಎಳೆಯಲ್ಲ, ಹೋಗಪ್ಪ ಸಾಕು, ಇನ್ ಸಾಕು, ಎಷ್ಟೊತ್ತು ಅಂತ ಹೇಳಿವಿ. ನಮ್ಗೂ ಸಾಕಾಯ್ತು ಹೇಳ್ದೆ, ಹೋಗಪ್ಪ ಇವಾಗ ಅಂತ. ನೋಡೋಣ, ನಿಮ್ಗೆ ಮ್ಯೂಸಿಕ್ ವಿಷಯದಲ್ಲಿ ಆ ತರದ ಕ್ರಿಟಿಕ್ ಪಾಸಿಟಿವ್ ಅದೇ ಕ್ರಿಟಿಕ್ಸ್ ಅಂತಂದ್ರೆ ಅದೇ ಇವಾಗ ರ್ಯಾಪರ್ ಅಲ್ಲ ಅನ್ನೋದೊಂದು ಬರ್ತಾನೆ ಇರುತ್ತೆ. ಸೊ ಐ ಟೇಕ್ ಇಟ್, ಇಟ್ಸ್ ಓಕೆ. ಅಟ್ ದ ಸೇಮ್ ಟೈಮ್ ಪಾಸಿಟಿವ್ ಕ್ರಿಟಿಕ್ ನೋಡಿದ್ರೆ ವ್ಯೂಸ್ ಎಲ್ಲ ಮಿಲಿಯನ್ ಗಟ್ಟಲೆ ಹೋಗ್ತಿರುತ್ತೆ. ಅಂಡ್ ಇಷ್ಟೊಂದು ರೀಚ್ ಇದೆ ಕನ್ನಡದಲ್ಲಿ ಇಂತೆಲ್ಲ ಯೋಚನೆ ಮಾಡಂಗಿಲ್ಲ, ರೀಚ್ ಬರುತ್ತೆ. He should start facing it than Facebooking it. ನಾನು ಅದಕ್ಕೆ ಹೋಗೋದೇ ಇಲ್ವಲ್ಲ. ನಾನು ನೋಡಿದ್ದೀನಿ. ಕೇರ್ ಪೋಸ್ಟ್ ಹಾಕಿದ ತಕ್ಷಣ ಏನೇನ್ ಮರ್ತಾಯ್ತು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅಂದಾಗ, ಶಾಸ್ತ್ರಿಗಳೇ ದಯವಿಟ್ಟು ಕಮೆಂಟ್ಸ್ ನೋಡ್ಬೇಡಿ, ಅವ್ರು ಹೇಳ್ಕೊಟ್ಮೇಲೆ ನಾನು ಸ್ವಲ್ಪ ಕಡಿಮೆ ಮಾಡಿದ್ದು. ಕಮೆಂಟ್ಸ್ ನೋಡ್ಬೇಡಿ ಶಾಸ್ತ್ರಿಗಳೇ. OCD ಇದು ಇದೆಯಾ ಅಂದ್ರೆ ಏನ್ ಗೊತ್ತಾ, ಕಮೆಂಟ್ಸ್ ನೋಡೋದು. ಹೌದು, ಅದು OCD ಬರುತ್ತೆ ಸರ್, ಅದು ಗೊತ್ತಿಲ್ಲ. ಬಟ್ ನನಗೆ ನೋಡ್ತಾನೆ ಚಟ ಇರ್ಬೋದು ಸರ್, ಚಟ ಇರ್ಬೋದು ಅದು. ಏನಕ್ಕೆ ಅಂದ್ರೆ ಎಷ್ಟು ಜನ ಪ್ರಶಂಸೆ ಮಾಡಿದ್ದಾರೆ, ಅಥವಾ ಏನಾದ್ರು ನಿಜವಾಗ್ಲೂ ಚೆನ್ನಾಗಿ ಬರ್ದಿದ್ದು ಇದು ವರ್ಕ್ ಆಗಿಲ್ಲ ಅಂತ ಅನ್ನೋದು ಅವ್ರೇನ ಹೇಳಿದ್ರೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಿರ್ತೀವಿ ಹೊರತು ಬೇರೆ ಇನ್ಯಾವ ಉದ್ದೇಶಕ್ಕೂ ಅಲ್ಲ. ಕೊನೆ ಪ್ರಶ್ನೆ, ಲಾಸ್ಟ್ ತುತ್ ಮಾಮಿ ತುತ್. ಇವಾಗ ಯಾವ್ದು ನಾನು 1, 2, 3, 4 ತಗೊಂಡ್ಬಿಟ್ನಾ. ಸರಿ, ನೀಲಿ ಶನಿ ಮಹಾರಾಯ, ನಿಮ್ಮ ಜೀವನದಲ್ಲಿ ಪದೇ ಪದೇ ನೆನೆಸ್ಕೊಂಡು ನಗುವ ಒಂದು ಕಾಲು ಎಳೆದುಕೊಂಡ ಮೂಮೆಂಟ್. ತಕ್ಷಣಕ್ಕೆ ಹೊಳೆಯೋದೇ ಇಲ್ಲ ಸರ್. ಅದಂಗೇನೆ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಅದಕ್ಕೆ ಬೆಸ್ಟ್ ಕೊಡಿ, ಮಜಾ ಬರುತ್ತೆ. ಬೇರೆ ತಗೊಳ್ಳಿ, ಬೇರೆ ಪ್ರಶ್ನೆ ತಗೊಳ್ಳಿ. ಬೇರೆ ತಗೊಳ್ಳಿ, ಇದೆಯಲ್ಲ ಇನ್ನೊಂದು ನೀಲಿ. ನಿಮ್ಮ ಸಿನಿಮಾದಲ್ಲಿರೋದನ್ನ ಇನ್ಸ್ಟಾಗ್ರಾಮ್ ಹ್ಯಾಶ್ಟ್ಯಾಗ್ನಲ್ಲಿ ವರ್ಣಿಸುವುದಾದರೆ ಈ ಚಂದನ್ ಅವ್ರ ಬಗ್ಗೆ ಹ್ಯಾಶ್ಟ್ಯಾಗ್ ಗಳಿಂದ ಹೇಳೋದಾದ್ರೆ, ಹ್ಯಾಶ್ಟ್ಯಾಗ್ ಕಾಮಿಡಿ, ಹ್ಯಾಶ್ಟ್ಯಾಗ್ ಸಸ್ಪೆನ್ಸ್, ಹ್ಯಾಶ್ಟ್ಯಾಗ್ ನಾಸ್ಟಾಲಜಿಕ್ ಮೂವೀಸ್, ಹ್ಯಾಶ್ಟ್ಯಾಗ್ 90s, ಹ್ಯಾಶ್ಟ್ಯಾಗ್ ವಿಂಟೇಜ್, ಹ್ಯಾಶ್ಟ್ಯಾಗ್ ವಿಂಟೇಜ್, ರೆಟ್ರೋ, ಹ್ಯಾಶ್ಟ್ಯಾಗ್ ರೆಟ್ರೋ, ಹ್ಯಾಶ್ಟ್ಯಾಗ್ ಮಿಸ್ಟ್ರಿ, ಹ್ಯಾಶ್ಟ್ಯಾಗ್ ಮಿಸ್ಟ್ರಿ, ಹ್ಯಾಶ್ಟ್ಯಾಗ್ ಲೆಗ್ ಪುಲ್ಲಿಂಗ್, ಲೆಗ್ ಪುಲ್ಲಿಂಗ್, ಮಿಸ್ಟೀರಿಯಸ್ ಮ್ಯಾನ್, ಮಿಸ್ಟೀರಿಯಸ್ ಚೆನ್ನಾಗಿರುತ್ತೆ. ಮಿಸ್ಟ್ರಿ ಆಕ್ಚುಲಿ ಮಿಸ್ಟ್ರಿ ಇದು ಒಂದು ಅಲ್ಲ. ಅಂದ್ರೆ ನಿಮ್ಗೆ ಹೌದು ಟ್ರೈಲರ್ ಏನ್ ಅನಿಸ್ತು? ಚೆನ್ನಾಗಿದೆ ಅಂತ ಅನ್ಸ್ತು. ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂತಿರ್ತಾರಲ್ಲ, ನನಗೂ ಅದೇ ಅನ್ಸ್ತು. ಇಲ್ಲೇನೋ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಇದೆ, ಒಂದು ಮಿಸ್ಟ್ರಿ ಇದೆ ಅದರಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗಿದೆ ಅಂತ. ಆಮೇಲೆ ಇಲ್ಲಿ ನನ್ನ ಕ್ಯಾರೆಕ್ಟರ್ ಯಾವ ತರ ಗೆಸ್ ಮಾಡಿದ್ರೆ, ಇಲ್ಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಇನ್ನೊಂದಷ್ಟು ನೀವು ಕ್ಲೂಸ್ ಎಲ್ಲ ಬಿಟ್ಕೊಟ್ರಲ್ಲ ಸುಳ್ಳು ಸತ್ಯದಲ್ಲಿ, ಅದ್ರಲ್ಲಿ ಒಂದಷ್ಟು ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಳ್ಬಿಡಿ ಅತ್ಲಾಗ ನೋಡಿ, ಹೇಳಿ ನೋಡೋಣ ಹೆಂಗ್ ಅನ್ಸುತ್ತೆ ನೋಡೋಣ. ಅಂದ್ರೆ ಪ್ರಾಬಬ್ಲಿ ಇವನು ಅವರೆಲ್ಲರ ಮಧ್ಯೆ ಸಿಗಾಕೊಂಡಿದ್ದಾನೆ ಅಂತ ಅನ್ಸೋದಕ್ಕಿಂತ ಇವನು ಪ್ರಾಬಬ್ಲಿ ಬೇರೆಯವ್ರನ್ನ ಸಿಗಾಕ್ಸ್ತಿದಾನ, ಇಲ್ಲಾಂದ್ರೆ ಅಲ್ಲಿ ಟ್ರಾಪ್ ಮಾಡಿದಾನ ಅಂತ ನನ್ಗೆ ಅನಿಸ್ತು. ಓಕೆ, ಅದು ಒಂದು ಪರ್ಸ್ಪೆಕ್ಟಿವ್ ಚೆನ್ನಾಗಿದೆ. ನೋಡ್ತಾ ಹೋದ್ರೆ ಸಿನಿಮಾದಲ್ಲಿ ನೀವು ಇನ್ನೋಸೆಂಟ್ ಅಲ್ಲದೆ ಇವನೇ ಗೇಮ್ ಪ್ಲಾನ್ ಮಾಡಿದಾನೆ ಅಂತ ಅನ್ಸುತ್ತೆ. ಮೇ ಬಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೇದು ಹಂಗೆ ನೋಡ್ಬೋದು, ಪರವಾಗಿಲ್ವಾ? ಚೆನ್ನಾಗಿ ಗೆಸ್ ಮಾಡೋಣ. ಅಲ್ಲ, ಯು ಆರ್ ಕ್ಲೋಸ್ ಬಟ್ ನಾವು ಯು ಆರ್ ನಾಟ್ ಕ್ಲೋಸ್. ದೇವ್ರೆ, ಸತ್ಯ ಅನ್ನೋದಿದೆಯಲ್ಲ, ಸತ್ಯ ಅನ್ನೋದು ಬಹಳ ಹಿಂಸೆ ಸರ್ ಇದು. ಸೊ ಪರ್ಸೆಪ್ಷನ್ ಹಂಗಿದ್ರು ಚಂದಾನೆ. ಅದಕ್ಕೆ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಸರ್, ನೀ ಹೆಂಗಿದ್ರು ಚಂದಾನೆ ಅಂತ. ಹೆಂಗಿದ್ರು ಚಂದಾನೆ. ಅಟ್ ದ ಟೈಮ್ ನಾನು ಮೆನ್ಷನ್ ಮಾಡ್ತಿದ್ದೆ, ಹೀರೋಯಿನ್ ಹೆಸರು ವಸಂತ ವಿಜಯ್. ವಸಂತ ಕಾಲ ಬರಬೇಕು, ವಿಜಯ್ ಎಲ್ಲಿಗೆ ಹೋಗಬೇಕು. ಓಕೆ, ನನ್ನ ಹೆಸರು ಪರಮೇಶ್ವರ. ಯಾರು? ಎಲ್ರಿಗೂ ಬೇಕಾಗಿರೋನು, ಇಡೀ ಊರಲ್ಲಿ ನಾನು ಎಲ್ರಿಗೂ ಬೇಕಾಗಿರೋನು. ಸಕಲ ರಾಕೇಶ್ ಪೂಜಾರಿ, ಸಕಲ ಅವನು ಬಂದ್ರೆ ಇಡೀ ಸಕಲ ಊರಿಗೆನೆ ಹಬ್ಬ ಶುರುವಾಗುತ್ತೆ. ಓಕೆ, ನೀವು ನೋಡಿದ್ರಲ್ಲ, ಗಾಡಿ ಓಡಿಸ್ಕೊಂಡ್ ಬರ್ಬೇಕಾ ಇಡೀ ಊರೇ ಅಲ್ಲಿ ನಿಂತಿತ್ತು. ಓಕೆ, ಇದ್ ನೋಡು, ಊರ್ ಬಾಗಿಲು ದ್ವಯ, ನೀನ್ ಇದ್ದು ನೋಡು. ಈ ತರ ಪ್ರತಿ ಕ್ಯಾರೆಕ್ಟರ್ ಎರಡೆರಡು ಡೈಮೆನ್ಷನ್ ಇರುವಂಥದ್ದು. ನಾನು ಆಕ್ಚುಲಿ ಎಲ್ರಿಗೂ ಹೇಳ್ತಾ ಇದ್ದೆ, ಗೊತ್ತಿಲ್ಲ ನಾವು ಉಪ್ಪಿಸರಿನ ಇನ್ಫ್ಲುಯೆನ್ಸ್ ಆಗುವ ಏನ್ ಕಥನ, ಐ ಡೋಂಟ್ ನೋ.
ಈ ಸಿನಿಮಾ 2 ಸತಿ ನೋಡಿದ್ರೆ ಹಿಟ್ ಅರ್ಥ ಆಗೋದು. ಹೌದಾ? ಮೊದಲನೇ ಸತಿಗೆ ಅರ್ಥ ಆಗಲ್ಲ. ನಿಮ್ಗೆ ಹಂಗೆ ಅನ್ಸುತ್ತಾ? ಪ್ರಾಬ್ಲಿ ಅದೇ ಡೀಪ್ ಆಗಿ ಡಿಸ್ಟ್ರಾಕ್ಷನ್ ಇಲ್ದಲೆ ನೋಡ್ತು ಅಂತಂದ್ರೆ ಫಸ್ಟ್ ಟೈಮ್ಗೆ ಯು ವಿಲ್ ಗೆಟ್ ಇಟ್. ಬಟ್ ಇದರಲ್ಲಿ ಎಮೋಷನಲ್ ವ್ಯಾಲ್ಯೂಸ್ ಇದೆ. ಮತ್ತೆ ಇವಾಗ ನಾವು ಈ ಸಮಾಜದಲ್ಲಿ ನಾವು ಯಾವ್ದನ್ನ ನಾವು ಎತ್ತಿಡಿಬೇಕು, ಯಾವ್ದನ್ನ ಹಿಡಿಬಾರ್ದು, ಕೆಲವೊಂದು ವಿಚಾರಗಳು ಯಾರಿಗೂ ಗೊತ್ತಾಗದೇ ಇದ್ರೇನೆ ಒಳ್ಳೇದು ಅನ್ನೋದು ಎಷ್ಟೊಂದು ವಿಚಾರಗಳಿರುತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಇವಾಗೆಲ್ಲ ಮೈಸೂರಿಗೆ IT ಸಿಟಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಅವ್ರ ಮೈಸೂರಿಯನ್ಸ್ ಅಂತಿದ್ದಾರೆ ಬೇಡ, ಮೈಸೂರು ತರ ಇದ್ರೇನೆ ಚಂದ ಅಂತ. ಅದು ಇನ್ನೊಂದು ಬೆಂಗಳೂರು ಆಗೋದು ಬೇಡ ಅಂತ. ಸೊ ಆ ತರದೊಂದಷ್ಟು ಅಂಶಗಳಿದೆ. ಎಸ್, ಯು ನೋ ವಾಟ್ ಈಸ್ ರೈಟ್ಲಿ ಸೆಡ್. ಒಂದು ದಿವಸ ಮದ್ದೂರಿಗೆ ಹೋಗ್ತಿರ್ಬೇಕಾದ್ರೆ ಮದ್ದೂರು ಇರಲಿಲ್ಲ ಸರ್. ಅಲ್ಲಿ ಮದ್ದೂರನ್ನು ಊರು ಕಂಡಿಲ್ಲ ಸರ್. ಎಕ್ಸ್ಪ್ರೆಸ್ ವೇ ಮೇನ್ ರೋಡ್ ಹೋಗಿರ್ತಿಲ್ಲ. ಸೀರಿಯಸ್ಲಿ ಭಗವಂತ, ಕೆಳಗಡೆ ಹೋದ್ರೆ ಮೇಲ್ಗಡೆ ಏನೂ ಇದೆ, ಸೂರ್ಯ ಕಾಣಲ್ಲ. ಮೇಲ್ಗಡೆ ಹೋದ್ರೆ ಊರೇ ಬರಲ್ಲ. ನಮ್ಮೂರೇ ಬರಲ್ಲ ಸರ್. ಹೈವೇ ಹೋದ್ರೆ ಇರಿ ಸರ್, ಬರೋದೇ ಇಲ್ಲ ಊರು. ಏನು ಗುರು? ಕ್ಲೈಮ್ಯಾಕ್ಸಲ್ಲಿ ಹೇಳಿ. ಆ ಪಾಯಿಂಟು ಲಿಂಕ್ ಇದೆ. ಇದೆ ಸರ್. ಅಲ್ಲಿಂದನೇ ಆ್ಯಕ್ಚುಲಿ ಶುರುವಾಗಿದೆ ಸರ್ ಸಿನಿಮಾ. ನನ್ನ ವೈಯಕ್ತಿಕವಾಗಿ ಅಲ್ಲ ಗುರು, ನೀನು ಹುಟ್ಟು ಬೆಳೆದು ದೂರ ಇಲ್ಲ ನಿನಗೆ ಅಂದರೆ, ಯಾಕಂದ್ರೆ ನನಗೆ ಆಸೆ ಪಟ್ಟರೆ ಅಂದರೆ ನೀನು ಊರು ಯಾವುದು ಅಂತ ಹೇಳಿದ್ರೆ ನಾನು ಹಿರಿಸಾವೇವನು ಅಂತ ಹೇಳಿ, ನಾನು ಶಾಂತಿಗ್ರಾಮದವನು ಅಂತ ಹೇಳ್ತಾರೆ. ಶಾಂತಿಗ್ರಾಮ ಕಾಣಿಸಲ್ಲ ಅಂದರೆ ಹೆಂಗೆ ಇವಾಗ? ಎಂಥ ಅವಮಾನ ಅದು. ಅಂದರೆ ಅತಿಯಾದ ಆಧುನಿಕತೆಯು ಶಾಪ. ಆಧುನಿಕತೆ ಇರಲಿ, ಅತಿಯಾದ ಆಧುನಿಕತೆಯು, ಅತಿಯಾದ ಬದಲಾವಣೆಯು, ಅತಿ ಸರ್ವತ್ರ ವರ್ಚಯೇತ್. ಅತಿ ಸರ್ವತ್ರ ಯಾವುದೇ ಆದರೂ ಸರ್ವದಲ್ಲಿ ಯಾವುದೇ ಆದರೂ ಕಾಣಿಸುತ್ತೋ ಅತಿಯಾದ್ರೂ ವರ್ಚಿತವಾಗ್ಬಿಡ್ಬೇಕು ಅಲ್ಲ. ಸೊ ಹಿಂಗಿದೆ. ಸಖತ್ತಾಗಿ ಹೇಳಿದ್ವಿ, ಆಕ್ಚುಲಿ ಸಖತ್ತಾಗಿ ಹೇಳಿದ್ವಿ ನಿಮ್ಮ ಇಂಟರ್ವ್ಯೂ ಅಲ್ಲಿ. ಇಷ್ಟೆಲ್ಲ ವಿಚಾರಗಳಿದೆ. ಸಾಮಾನ್ಯ ನಾರ್ಮಲ್ ಸಿನಿಮಾ ಅಂತೂ ಅಲ್ಲ ಸರ್. ನಾರ್ಮಲ್ ಕಾಮಿಡಿ, ಏನೋ ಒಂದು ಕಾಮಿಡಿ ಕಥೆ ಇದೆ ಅಷ್ಟೇ. ನಿಜವಾಗ್ಲೂ ಹಂಗೆ ಚಂದನ್ ಶೆಟ್ಟಿ ಅವ್ರನ್ನ ಪ್ರಥಮತಃ ನೋಡಬೇಕಾಗಿರೋ ಸಿನಿಮಾದಲ್ಲಿ ಇದು ಸುಮ್ಮನೆ ಏನೋ ಮಾಡಿ ಕಾಮಿಡಿ ಸಿನಿಮಾ ಅಲ್ಲ ಸರ್. ಕಥೆ ಇದೆ, ಸಬ್ಜೆಕ್ಟ್ ಇದೆ, ವಿಷಯ ಇದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ. ಅಂಡ್ ಇದೇ ತರ ಪ್ರಯತ್ನಗಳು ನಿಮ್ಮಿಂದ ನಡೀತಾನೆ ಇರಲಿ. KFI ನ ಇದೇ ತರ ಎಂಟರ್ಟೈನ್ ಮಾಡ್ತಾನೆ ಇರಿ ನಿಮ್ ಕೊಡುಗೆ ಮುಖಾಂತರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.